ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ಇದು ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರುತ್ತದೆ. ಹಾಗೂ ನಮ್ಮ ಗುಂಪುಗಳಿಗೆ, ನೀವು ಗ್ರೂಪ್ಗಳಿಗೆ ಜಾಯಿನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವಂಥ ಲಿಂಕನ್ನು ಪ್ರೆಸ್ ಮಾಡುವುದರ ಮೂಲಕವಾಗಿ ನೀವು ನಮ್ಮ ಗುಂಪುಗಳಿಗೆ ಜಾಯಿನ್ ಆಗ್ಬೋದು. ವಾರದಲ್ಲಿ ನಡೆಯುವಂತಹ ಪ್ರಾರ್ಥನೆಗಳಿಗೆ ನೀವು ಜಾಯಿನ್ ಆಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದನ್ನು ನಾವು ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದ ಮೂಲಕವಾಗಿ ಇವತ್ತು 7 ಸಂಗತಿಗಳನ್ನು ನಾವು ಕಲಿತುಕೊಳ್ಳಲಿದ್ದೇವೆ. ಅನೇಕರು ನೆನೆಸಿಕೊಳ್ಳಬಹುದು, ನನಗೆ ಪ್ರಾರ್ಥನೆಯನ್ನು ಚೆನ್ನಾಗಿ ಮಾಡಲು ಬರ್ತದೆ, ಅನ್ಯ ಭಾಷೆಯ ಮೂಲಕವಾಗಿ ನೀವು ಪ್ರಾರ್ಥನೆಯನ್ನು ಮಾಡಬಹುದು, ಹಾಗೆ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಆರಾಧನೆಗಳ ಮೂಲಕವಾಗಿ, ಹೀಗೆ ಅನೇಕರು ಅನೇಕ ವಿಧವಾಗಿ ಶೈಲಿಗಳ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಇಂದು ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದಿಂದ, ಈ ಲೋಕದಲ್ಲಿ ಯೇಸು ಸ್ವಾಮಿ ಇರುವಾಗ ಆತನು ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಏಕಾಂತವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು, ರಾತ್ರಿಯೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು. ಹಾಗಾದರೆ ಯೇಸು ಸ್ವಾಮಿ ಅಲ್ಲಿ ಮಾಡಿದಂಥ ಪ್ರಾರ್ಥನೆ ಏನಾಗಿದೆ ಎಂದು ನಾವಿವತ್ತು ತಿಳಿದುಕೊಳ್ಳೋಣ. 7 ಪ್ರೇಯರ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಅನೇಕರು ನೀವು ಕೇಳ್ಕೊಳ್ತಾ ಇರ್ತೀರ, ಹೇಗೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ವಿಷಯವಾಗಿ ನಮ್ಮ ಒಂದು ಚಾನಲ್ನಲ್ಲಿ ಅನೇಕ ವಿಡಿಯೋಗಳಿದೆ. ಹೇಗೆಲ್ಲ ಪ್ರಾರ್ಥನೆ ಮಾಡಬೇಕು, ಹೇಗೆಲ್ಲ ನಾವು ದೇವರೊಟ್ಟಿಗೆ ಕನೆಕ್ಟೆಡ್ ಆಗಬೇಕು. ಈ ಪ್ರಾರ್ಥನೆ ವಿಷಯವನ್ನು ನಾವು ಯಾಕೆ ಅಪ್ಲೋಡ್ ಮಾಡ್ತೇವೆ, ಒಂದಾದರೂ ಕೂಡ ವಾರದಲ್ಲಿ ಅಪ್ಲೋಡ್ ಮಾಡ್ತೇವೆ ಅಂದರೆ, ಅನೇಕ ಜನರಿಗೆ ಪ್ರಾರ್ಥನೆ ಬರೋದಿಲ್ಲ ಮತ್ತು ಅನೇಕರು ಯೇಸು ಸ್ವಾಮಿಯನ್ನು ಅರಿಯದೇ ಇರುವಂಥ ಜನರು ಕೂಡ ಇದ್ದಾರೆ. ಅವರಿಗೆ ಈ ಒಂದು ವಿಡಿಯೋಗಳು ಬಹಳ ಉಪಯೋಗ ಉಳ್ಳದ್ದಾಗಿದೆ. ಆದ ಕಾರಣವೇ ನಾವು ಪ್ರತಿ ವಾರದಲ್ಲಿ ಒಮ್ಮೆ ಆದರೂ ಸಹ ಏನು ಮಾಡ್ತೇವೆ, ಪ್ರಾರ್ಥನೆಯ ವಿಷಯವಾಗಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಯವನಸ್ಥರಿಗೂ ಸಂಬಂಧಪಟ್ಟಂಥದ್ದು, ಸ್ತ್ರೀಯರಿಗೆ, ಕುಟುಂಬಕ್ಕೆ, ಹೀಗೆ ಅನೇಕ ಸಂಬಂಧಪಟ್ಟ ವಿಡಿಯೋಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ದೊರೆತದೆ, ನೀವು ಹೋಗಿ ನೋಡಬಹುದಾಗಿದೆ. ಆದರೆ ಇಂದು ಹೇಗೆ ಪ್ರಾರ್ಥನೆ ಮಾಡಬೇಕು, ಆತ್ಮೀಕ ಜೀವಿತದಲ್ಲಿ ನೀವು ತುಂಬ ಮುಂದುವರಿದ ವ್ಯಕ್ತಿಗಳಾಗಿದ್ದಾಗಿಯೂ ಸಹ ಯೇಸು ಕ್ರಿಸ್ತನ ಪ್ರಾರ್ಥನಾ ಜೀವಿತದಿಂದ ನಾವು ಮುಖ್ಯವಾಗಿ ಕಲಿತುಕೊಳ್ಳಬಹುದಾದಂಥ ಅಂಶಗಳನ್ನು ನಾವಿವತ್ತು ಸತ್ಯವೇದದ ಮೂಲಕವಾಗಿ ನೋಡಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀನು ಮಾತನಾಡಿ ಒಬ್ಬೊಬ್ಬರ ಜೀವಿತವನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಸತ್ಯವೇದವನ್ನು ಓದುವಾಗ ನಾವು ನೋಡ್ತೇವೆ, 4 ಪುಸ್ತಕಗಳು ಸುವಾರ್ತೆಯ ಪುಸ್ತಕವಾಗಿದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನ ಹೇಗೆ ತೋರಿಸಿದ್ದಾರೆ ಅಂದರೆ, ಆತನು ರಾಜಾದಿ ರಾಜನು ಎಂದು ಮತ್ತಾಯನು ಬರೆದ ಸುವಾರ್ತೆಯ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಮಾರ್ಕನ ಸುವಾರ್ತೆಯಲ್ಲಿ ದಾಸನ ರೂಪದಲ್ಲಿ ಕ್ರಿಸ್ತನನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ. ತನ್ನನ್ನು ತಗ್ಗಿಸಲ್ಪಟ್ಟಂತಹ ಸ್ಥಿತಿಯಲ್ಲಿ ದಾಸನ ರೂಪದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ. ಹಾಗೆ ಲೂಕನ ಸುವಾರ್ತೆಯಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ ಯಾವುದಂದ್ರೆ, ಹೆಚ್ಚಾಗಿ ಯೇಸು ಕ್ರಿಸ್ತನನ್ನ ಲೂಕನ ಸುವಾರ್ತೆಯಲ್ಲಿ ನಾವು ಏನನ್ನ ನೋಡ್ತೇವೆ ಅಂದರೆ, ಮನುಷ್ಯ ಕುಮಾರನು ಎಂದು ಲೂಕನ ಸುವಾರ್ತೆಯಲ್ಲಿ ಕಾಣಲ್ಪಡ್ತೇವೆ. ಹಾಗೆ ಯೋಹಾನನ ಸುವಾರ್ತೆಯಲ್ಲಿ ಹೇಗೆ ಕಾಣಲ್ಪಡ್ತೇವೆ ಅಂದರೆ, ದೇವಕುಮಾರನು ಸನ್ ಆಫ್ ಗಾಡ್ ಎಂದು ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ಯೇಸುವನ್ನ ನಾವು ಕಾಣಲ್ಪಡ್ತೇವೆ. ಆದರೆ ಈ ಲೂಕನ ಸುವಾರ್ತೆಯಲ್ಲಿ ಮನುಷ್ಯ ಕುಮಾರನಾದಂಥ ಯೇಸು ಸ್ವಾಮಿಯ ಪ್ರಾರ್ಥನೆಯ ಜೀವಿತದಿಂದ ನಾವು ಕಲಿತುಕೊಳ್ಳಬಹುದಾದ ಅಂಶವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 21-22ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆನ ಮಾಡ್ತಾ ಇದ್ದಾನೆ. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು
ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಹಾಗಾದರೆ ಯೇಸು ಸ್ವಾಮಿ ಇಲ್ಲಿ ಯಾವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಂದರೆ, ಪರಿಶುದ್ಧ ಆತ್ಮನ ಬಲಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡುವುದನ್ನು ಕಾಣಲ್ಪಡ್ತೇವೆ. ನಾವು ನಮ್ಮ ಪ್ರತಿನಿತ್ಯ ಜೀವಿತದ ಪ್ರಾರ್ಥನೆಯಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಬಹುಮುಖ್ಯವಾದ ಅಂಶ ಯಾವುದಂದ್ರೆ, ಪರಿಶುದ್ಧಾತ್ಮನ ಬಲಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆಯನ್ನ ಮಾಡುವವರಾಗಿರಬೇಕು. ಹಾಗಾದ್ರೆ ಪರಿಶುದ್ಧಾತ್ಮನ ಬಲ ನಮ್ಮಲ್ಲಿ ಇಲ್ವಾ ಎಂದು ನೀವು ಯೋಚನೆ ಮಾಡ್ತಾ ಇರಬಹುದು. ಖಂಡಿತವಾಗಿಯೂ ಆತನ ಬಲ ಇದೆ. ಆತನ ಬಲ ನಿಮ್ಮಲ್ಲಿ ಹೆಚ್ಚಾಗಬೇಕಂದ್ರೆ ಪ್ರತಿನಿತ್ಯವೂ ದೇವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನೀವು ಇರುವಾಗ ಹಾಗೂ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಕಳೆಯುವಾಗ ಆ ಪರಿಶುದ್ಧ ಆತ್ಮನ ಬಲಕ್ಕಾಗಿ ನೀವು ಪ್ರಾರ್ಥನೆಯನ್ನ ಮಾಡುವವರಾಗಿರಬೇಕು. ಇವತ್ತಿನಿಂದ ನಮ್ಮ ಜೀವಿತದಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ನಮ್ಮ ಪ್ರಾರ್ಥನೆಯಲ್ಲಿ ಬಹುಮುಖ್ಯವಾಗಿ ಇರಬೇಕಾದ ಅಂಶ ಯಾವುದಂದ್ರೆ ಪರಿಶುದ್ಧಾತ್ಮನ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಇಲ್ಲಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಆ ಪರಿಶುದ್ಧಾತ್ಮನ ಬಲಕ್ಕಾಗಿ. ಈ ಪರಿಶುದ್ಧಾತ್ಮನ ಬಲವು ನಮ್ಮಲ್ಲಿ ಬರುವಾಗ ನಮ್ಮಲ್ಲಿ ಧೈರ್ಯ ಉಂಟಾಗ್ತದೆ, ನಾವು ಬಲವುಳ್ಳವರಾಗ್ತೇವೆ. ಯೇಸು ಸ್ವಾಮಿಯನ್ನ ಅಲ್ಲಗಳೆದಂತಹ ಪೇತ್ರನನ್ನ ನೀವು ನೋಡಬಹುದು. ಆತನು ಯೇಸು ಸ್ವಾಮಿಯನ್ನ 3 ಸಲ ನೀನು ಯಾರಂತ ನನಗೆ ತಿಳಿಯದು ಅಂದು ಆತನು ಅಲ್ಲಗಳಿದನು. ಆದರೆ ಅದೇ ಪೇತ್ರನು ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡಾಗ 3,000 ಜನರಿಗೆ ಪ್ರಸಂಗ ಮಾಡುವಾಗ ಆತನು ಪ್ರಸಂಗ ಮಾಡುವುದನ್ನು ಕೇಳಿ 3,000 ಜನರು ರಕ್ಷಿಸಲ್ಪಡುವುದನ್ನು ಕಾಣಲ್ಪಡ್ತೇವೆ. ಸೌಲನು ಸಭೆಗಳನ್ನು ಹಿಂಸೆ ಮಾಡ್ತಾ ಇದ್ದನು. ಆ ಸೌಲನನ್ನ ದೇವರು ಒಮ್ಮೆ ಸಂಧಿಸಿ ಆ ಪರಿಶುದ್ಧಾತ್ಮನ ಬಲ ಅವನಲ್ಲಿ ಬಂದಾಗ ದೇವರ ರಾಜ್ಯಕ್ಕೆ, ದೇವರ ಕೆಲಸಕ್ಕೆ, ದೇವರ ಸೇವೆ ಮಾಡುವುದಕ್ಕೆ ಬಲವಾಗಿ ಶಕ್ತವಾಗಿ ಉಪಯೋಗಿಸಲ್ಪಟ್ಟನು. ಸೌಲನೋಗಿ ಪೌಲನಾಗಿ ಮಾರ್ಪಟ್ಟನು. ಹಾಗಾದರೆ ನಮ್ಮ ಜೀವಿತದಲ್ಲೂ ಇವತ್ತು ನಾವು ದೇವರಿಗಾಗಿ ಅತ್ಯಧಿಕವಾಗಿ ಉಪಯೋಗಿಸಲ್ಪಡಬೇಕೆಂದ್ರೆ ನಮ್ಗೆ ಆ ಧೈರ್ಯ ಬೇಕು. ಯಾಕೆ ಒಬ್ಬರನ್ನ ನೋಡಿದ್ರೆ ನಮಗೆ ಸುವಾರ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ದೇವರ ವಾಕ್ಯವನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ, ಸಭಾ ಮಧ್ಯದಲ್ಲಿ ಎದ್ದು ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಭೆಯಲ್ಲಿ ಆತ್ಮಿಕ ಕಾರ್ಯಗಳನ್ನ, ಸುವಾರ್ತೆಗಳನ್ನ ನಾನು ಹೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಕೊರತೆ ಆಗಿದೆ. ನಿಮ್ಮಲ್ಲಿ ಆ ಬಲವಿಲ್ಲದೆ ಇರೋ ಕಾರಣಕ್ಕೆ ನೀವು ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವ ಮನುಷ್ಯನಲ್ಲಿ ಪರಿಶುದ್ಧಾತ್ಮನ ಬಲ ಇರ್ತದೋ ಆ ಮನುಷ್ಯನು ದೇವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ಅದಕ್ಕೆ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ, ನಿಮ್ಮ ಜ್ಞಾನ, ಸಾಮರ್ಥ್ಯ, ಶಕ್ತಿ, ಸೌಂದರ್ಯ ಯಾವುದು ಬೇಡ. ನಿಮ್ಮಲ್ಲಿ ತಗ್ಗಿಸಲ್ಪಟ್ಟಂಥ ಮನೋಭಾವನೆಯಿಂದ, ದಾಸನ ರೂಪ ಹೇಗೆ ಯೇಸು ಸ್ವಾಮಿ ಧರಿಸಿಕೊಂಡು ತಗ್ಗಿಸಲ್ಪಟ್ಟಂಥ ಮನೋಭಾವನೆಯಲ್ಲಿ ಯೇಸು ಸ್ವಾಮಿ ಇದ್ರೋ ಅದೇ ತಗ್ಗಿಸಲ್ಪಡುವಿಕೆ ನಮ್ಮಲ್ಲಿರುವುದಾದರೆ ಆ ಪರಿಶುದ್ಧ ಆತ್ಮನ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ನಮ್ಮ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕಂದ್ರೆ ಪರಿಶುದ್ಧಾತ್ಮನ ಬಲಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಪರಿಶುದ್ಧಾತ್ಮನ ಬಲ ಇರುವಾಗ ಈ ಲೋಕದ ಯಾವ ವಿಷಯಗಳಿಗೂ ನೀವು ಹೆಚ್ಚು ಚಿಂತೆನ ಮಾಡೋದಿಲ್ಲ, ಈ ಲೋಕದ ವಿಷಯಗಳಿಗೆ ಹೆಚ್ಚು ಕೇರ್ ಮಾಡೋದಿಲ್ಲ. ಹಾಗಾಗಿ ಆ ಬಲಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 15-16ನೇ ವಚನ ಓದಿಕೊಳ್ಳೋಣ. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನ ಮಾಡುತ್ತಿದ್ದನು. ಇಲ್ಲಿ ಯಾಕೆ ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಯಾವ ವಿಷಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಂದರೆ, ಆತನನ್ನ ಜನರು ಹುಡುಕಿಕೊಂಡು ಬರುವಾಗ ಆತನಲ್ಲಿ ತಗ್ಗಿಸುವಿಕೆ ಬರಲಿಕ್ಕೋಸ್ಕರವಾಗಿ ಆತನು ಅಲ್ಲಿ ಪ್ರಾರ್ಥನೆನ ಮಾಡ್ತಾ ಇದ್ದಾನೆ. ಆತನು ಈ ಲೋಕಕ್ಕೆ ಬಂದಿದ್ದು ತಾನು ಫೇಮಸ್ ಆಗ್ಲಿಕ್ಕಾಗಿ ಅಥವಾ ಜನರು ತನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಎಂದು ಹೇಳಿ ತನ್ನ ಜೀವಿತದಲ್ಲಿ ಹೆಚ್ಚಿಸಿಕೊಳ್ಳಿಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿಲ್ಲ. ಆತನು ಈ ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಇರುವಾಗ ಈ ಮನುಷ್ಯ ಗುಣಗಳು ಆಳ್ವಿಕೆ ಮಾಡದಂತೆ ಆತನು ಪ್ರಾರ್ಥನೆನ ಮಾಡ್ತಾ ಇದ್ದನು. ಏನಂತ ಪ್ರಾರ್ಥನೆ ಅಂದರೆ, ತಾನು ಯಾವಾಗಲೂ ದೇವರಿಗೆ ನಂಬಿಗಸ್ತನಾಗಿರಬೇಕು, ತಗ್ಗಿಸಲ್ಪಟ್ಟವನಾಗಿರಬೇಕು, ತನಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ಸರಿಯಾಗಿ ನಂಬಿಗಸ್ತನಾಗಿ ಮಾಡಬೇಕೆಂದು ಆತನು ಪ್ರಾರ್ಥನೆನ ಮಾಡ್ತಾ ಇದ್ದನು. ಆತನು ಇಲ್ಲಿ ಫೇಮಸ್ ಆಗ್ಲಿಕ್ಕಾಗಲಿ ಅಥವಾ ಆತನು ತನ್ನ ಜೀವಿತದಲ್ಲಿ ಪ್ರೈಡ್ನ ತುಂಬಿಕೊಳ್ಳಿಕ್ಕಾಗಲಿ ಬಂದಿಲ್ಲ. ಆತನು ಬಂದಿದ್ದು ಯಾಕೆಂದರೆ ಆತನು ನಂಬಿಗಸ್ತನಾಗಿ
ತಾಳ್ಮೆ ಉಳ್ಳವನಾಗಿ, ತಗ್ಗಿಸಲ್ಪಟ್ಟವನಾಗಿ ಆ ಶಿಲುಬೆಯ ಮರಣವನ್ನು ಅನುಭವಿಸ್ಲಿಕ್ಕಾಗಿ ಈ ಲೋಕಕ್ಕೆ ಆತನು ಬಂದಿದ್ದು. ಹಾಗಾಗಿ ಜನರು ಆತನನ್ನು ಹುಡುಕಿಕೊಂಡು ಬರುವಾಗ ಆತನು ತನ್ನನ್ನು ತಗ್ಗಿಸಲ್ಪಡುವಂಥ ಸ್ವಭಾವ ಬರಬೇಕು. ನಾನು ನಂಬಿಗಸ್ತನಾಗಿರಬೇಕು, ನನಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನಾನು ಆನೆಸ್ಟ್ ಆಗಿರಬೇಕು ಎಂದು ಪ್ರಾರ್ಥನೆಯನ್ನು ಮಾಡುವುದನ್ನು ಕಾಣಲ್ಪಡ್ತೇವೆ. ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮಗೂ ಕೂಡ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿರ್ಬೋದು. ನೀವೊಂದು ದೊಡ್ಡ ಗುಂಪಿನ ಲೀಡರ್ ಆಗಿರ್ಬೋದು, ಅಥವಾ ಚಿಕ್ಕ ಗುಂಪಿನ ಲೀಡರ್ ಆಗಿರ್ಬೋದು, ಯಾವುದೋ ಒಂದು ಒಳ್ಳೆಯ ಪೊಸಿಷನ್ ನಿಮಗೆ ಕೊಟ್ಟಿರ್ಬೋದು. ಆದರೆ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ತಗ್ಗಿಸಲ್ಪಡುವಿಕೆ ಇರಬೇಕು. ನೀವು ನಂಬಿಗಸ್ತರಾಗಿರಬೇಕು. ನಿಮಗೆ ಕೊಡಲ್ಪಟ್ಟಂಥ ವಿದ್ಯಾಭ್ಯಾಸದಲ್ಲಿ, ಕುಟುಂಬದ ಜವಾಬ್ದಾರಿಗಳಲ್ಲಿ, ಸೇವೆಗಳಲ್ಲಿ, ಎಲ್ಲ ಮಂಡಲಗಳಲ್ಲಿ ನೀವು ನಂಬಿಗಸ್ತರಾಗಿ ತಗ್ಗಿಸಲ್ಪಡುವರಾಗಿರ್ಬೇಕಂದ್ರೆ ನಿಮ್ಮ ಜೀವಿತದಲ್ಲಿ ಬಹುಮುಖ್ಯವಾಗಿ ಏನಿರಬೇಕಂದ್ರೆ ಪ್ರಾರ್ಥನೆ ಇರಬೇಕು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಅನೇಕ ವಿಷಯಗಳಿಗಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ದೇವರೇ ನನಗೆ ಅದು ಬೇಕು ಇದು ಬೇಕು ಎಂದು. ಆದರೆ ನಮ್ಮಲ್ಲಿರುವಂಥ ಆತ್ಮಿಕ ಮನುಷ್ಯನನ್ನ ಗಟ್ಟಿಗೊಳಿಸುವಂಥ ವಿಷಯಗಳನ್ನು ನಾವು ದೇವರಿಂದ ಕೇಳಿಕೊಳ್ಳೋದೇ ಇಲ್ಲ. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನು ತನ್ನ ಜೀವಿತದಲ್ಲಿ ತಗ್ಗಿಸಲ್ಪಡುವಿಕೆ, ನಂಬಿಗಸ್ತಿಕೆಯಾಗಿಯೇ ಜೀವಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದ ರೀತಿಯಲ್ಲೇ ನಾವು ಸಹ ಪ್ರಾರ್ಥನೆಯನ್ನು ಮಾಡಬೇಕು. ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಯಾವುದಂದರೆ, ನಾವು ಯಾವಾಗ ಫೇಮಸ್ ಆಗ್ತೇವೆ, ಇದು ಮನುಷ್ಯನ ಗುಣ, ಇದು ಸಹಜವಾಗಿ ಬರುವಂಥ ಗುಣ. ಯಾವಾಗ ಒಬ್ಬ ಮನುಷ್ಯ ಫೇಮಸ್ ಆಗ್ತಾನೆ, ಅವನ ಹತ್ರ ಏನೂ ಇಲ್ಲದೆ ಇರುವಾಗ ಅವನಲ್ಲಿ ಒಳ್ಳೆಯ ಗುಣಗಳಿರ್ತದೆ. ಅವನಲ್ಲಿ ತಗ್ಗಿಸುವಿಕೆ, ಸಹಕಾರ ಮಾಡುವ ಗುಣ, ಕರುಣೆ ತೋರುವ ಗುಣ. ಅದೇ ಆ ಮನುಷ್ಯನು ಸ್ವಲ್ಪ ಫೇಮಸ್ ಆಗಿಬಿಟ್ರೆ ಆ ಮನುಷ್ಯನಲ್ಲಿ ಏನು ಉಂಟಾಗ್ತದೆ ಅಂದರೆ ಅಹಂಕಾರ, ಗರ್ವ ಉಂಟಾಗ್ತದೆ. ಇದು ನಮ್ಮ ಜೀವಿತದಲ್ಲಿ ಬರಬಾರ್ದು ಎಂದು ಹೇಳುವುದಾದರೆ ನಾವು ಯಾವಾಗಲೂ ಯೇಸು ಕ್ರಿಸ್ತನ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಜನರು ಗುಂಪಾಗಿ ಹುಡುಕಿಕೊಂಡು ಬಂದರು, ಆದರೆ ಅವ್ರನ್ನೆಲ್ಲರನ್ನ ಬಿಟ್ಟು ಆತನಾದರೋ ಅರಣ್ಯ ಪ್ರದೇಶಕ್ಕೆ ಹೋಗಿ ದೇವ ಪ್ರಾರ್ಥನೆಯನ್ನು ಮಾಡಿದನು. ನಾವು ಸಹ ಅದೇ ಗುಣವನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ. ಹಾಗೆ ನಾವು ಮೂರನೇದಾಗಿ ನಾವು ನೋಡ್ತೇವೆ, ತಾನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12-13ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿಯೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು. 12ನೇ ವಚನದಲ್ಲಿ ಓದಿದ ಪ್ರಕಾರವಾಗಿ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆಯುವುದನ್ನು ನಾವಿಲ್ಲಿ ಓದಲ್ಪಡ್ತೇವೆ. ಯಾವುದಕ್ಕಾಗಿ ಸ್ವಾಮಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವುದಕ್ಕಾಗಿ. ಜೀವಿತದಲ್ಲಿ ಯಾವುದಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ತಾನು ದೇವ ಸ್ವರೂಪನಾಗಿದ್ದಾಗಿಯೂ ದೇವ ಕುಮಾರನಾಗಿದ್ದಾಗಿಯೂ ತನ್ನ ಇಚ್ಛೆಯಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಂದೆಯ ಚಿತ್ತದ ಪ್ರಕಾರ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದನು. ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದು ದೇವರ ಚಿತ್ತದ ಪ್ರಕಾರವಾಗಿ ನಾವು ಮಾಡುವವರಾಗಿರಬೇಕು. ಆತನು ಏಕಾಏಕಿ ಹೋಗಿ ತನ್ನ ಶಿಷ್ಯರನ್ನು ಆರಿಸಿಕೊಳ್ಳಿಲ್ಲ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದು ತನ್ನ ತಂದೆಯ ಚಿತ್ತದ ಪ್ರಕಾರವಾಗಿ, ತನ್ನ ತಂದೆ ಏನನ್ನ ತಿಳಿಸ್ತಾರೋ ಅದರ ಪ್ರಕಾರವಾಗಿ ಆತನು ಮಾಡುವುದನ್ನು ನಾವು ನೋಡ್ತೇವೆ. ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಯಾವುದೇ ಮುಖ್ಯವಾದ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಂದ್ರೆ ನಾವು ಮೊದಲು ನಮ್ಮ ದೇವರ ಚಿತ್ತವನ್ನು ತಿಳಿದು ಆ ಪ್ರಾರ್ಥನೆಯಲ್ಲಿ ನಾವು ಸಮಯವನ್ನು ಕಳಿಬೇಕು. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಇನ್ನು ಮೇಲೆ ಏನನ್ನು ಅಳವಡಿಸಿಕೊಳ್ಬೇಕಂದ್ರೆ ದೇವರ ಚಿತ್ತವೇನು, ನಾವೇನಾದರೂ ಒಂದು ಕಾರ್ಯ ಮಾಡೋದಕ್ಕಿಂತ ಮುಂಚೆ ದೇವರೇ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ನಾವು ಪ್ರತಿದಿನ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಸೆಲ್ಫ್ ಮೇಲೆ ಡಿಪೆಂಡ್ ಆಗ್ತಾರೆ. ಅಂದರೆ ತಮ್ಮ ಸ್ವನಿರ್ಧಾರಗಳ ಮೇಲೆ, ಸ್ವಚಿಂತನೆಗಳ ಮೇಲೆ ಆಧಾರವಾಗಿ ಅನೇಕ ನಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದಿಂದ ನಾವು ಅಳವಡಿಸಿಕೊಳ್ಳಬಹುದಾದ ಬಹುಮುಖ್ಯವಾದ ವಿಷಯ ಏನಂದರೆ, ಏನೇ ಮಾಡುವುದಕ್ಕಿಂತ ಮುಂಚೆ, ಸೇವೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆಗಿರಬಹುದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಯಾವುದೇ ಒಂದು ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆಯ ಮೂಲಕವಾಗಿ ನೀವು ಡಿಸಿಷನ್ಗಳನ್ನು ತೆಗೆದುಕೊಳ್ಳಬೇಕೆಂದು ಇದು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. 4ನೇದಾಗಿ ಲೂಕನು ಬರೆದ ಸುವಾರ್ತೆ
9ನೇ ಅಧ್ಯಾಯ 18-19 ವಚನವನ್ನು ನಾವು ಓದಿಕೊಳ್ಳೋಣ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆನ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆಯಿಂದ ನಾವೇನು ತಿಳ್ಕೊಳ್ಬೇಕಂದ್ರೆ, ಏಕಾಂತವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ವೀಕ್ನೆಸ್ಸನ್ನು, ಅಂದರೆ ನಮ್ಮ ಕೊರತೆಗಳನ್ನು, ನಮ್ಮ ಪಾಪಗಳನ್ನು ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡುವವರಾಗಬೇಕು. ಏಕಾಂತವಾದ ಪ್ರಾರ್ಥನಾ ಜೀವಿತ ಇಂದು ಎಷ್ಟೋ ಜನರ ಜೀವಿತದಲ್ಲಿ ಇಲ್ಲ. ಈ ವೈಯಕ್ತಿಕವಾದ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ಆತ್ಮಿಕ ಜೀವಿತ ಹಾಗೂ ನಾವು ಫಲಭರಿತವಾದಂಥ ಜೀವಿತವನ್ನು ನಡೆಸಬೇಕಂದ್ರೆ ಈ ವೈಯಕ್ತಿಕವಾದ ಪ್ರಾರ್ಥನೆ, ಏಕಾಂತವಾದ ಪ್ರಾರ್ಥನೆ ಬಹುಮುಖ್ಯವಾದ ಅಂಶವಾಗಿದೆ. ಹಾಗಾಗಿ ಯೇಸು ಸ್ವಾಮಿ ಯಾವಾಗಲೂ ಏಕಾಂತವಾಗಿ ಪ್ರಾರ್ಥನೆನ ಮಾಡಿಕೊಳ್ತಾ ಇದ್ರು. ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದರೆ, ತನ್ನ ತಂದೆಯೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ, ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ. ಈ ಲೋಕದ ಯಾವ ವಿಷಯಗಳಲ್ಲೂ ಕೂಡ ಆತನು ಇನ್ವಾಲ್ವ್ ಆಗಲಿಲ್ಲ. ಆತನು ಮನುಷ್ಯ ಕುಮಾರನಾಗಿದ್ದಾಗಿಯೂ ಸಹ ಅನೇಕ ಶೋಧನೆಗಳಲ್ಲಿ ನಮಗೆ ನಡೆಸಲ್ಪಟ್ಟರೂ ಪಾಪ ಮಾತ್ರ ಮಾಡಲಿಲ್ಲ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗೆ ಆತನು ಜೀವಿಸೋದಕ್ಕೆ ಕಾರಣ ಏನಂದರೆ, ತಂದೆಯೊಟ್ಟಿಗಿದ್ದಂಥ ಆ ದೈವಿಕವಾದ ಸಂಬಂಧ. ಇವತ್ತು ನಮಗೂ ಕೂಡ ಆ ದೈವಿಕವಾದ ಸಂಬಂಧ ಇರುವುದಾದರೆ, ನಮಗೆ ಬರುವಂತಹ ಯೇಸು ಸ್ವಾಮಿಗೆ ಬಂದಂಥ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಹೇಗೆ ಯೇಸು ಸ್ವಾಮಿಯು ಜಯಿಸಿದ್ರೋ ಅದೇ ರೀತಿಯಾಗಿ, ಅದೇ ಆತ್ಮನ ಸಹಾಯದ ಮೂಲಕವಾಗಿ ನಮಗೂ ಕೂಡ ಸಹಾಯ ದೊರೆಯುತ್ತದೆ. ನಾವು ಕೂಡ ಅದನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ಏಕಾಂತವಾದ ಪ್ರಾರ್ಥನಾ ಜೀವಿತವನ್ನು ಇವತ್ತಿನಿಂದ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿರಿ. ಆ ಏಕಾಂತದ ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಕೊರತೆಗಳು, ಅನೇಕ ವಿಧವಾದ ಬಲಹೀನತೆಗಳು, ಯಾವ ಪಾಪದಲ್ಲಿ, ಯಾವ ತಪ್ಪಾದ ಮಾರ್ಗದಲ್ಲಿ ನೀವು ಇದ್ದೀರೋ ಆ ಪ್ರಾರ್ಥನೆಯು ನಿಮಗೆ ಅದನ್ನು ತಿಳಿಯಪಡಿಸಿ ನಿಮ್ಮ ಜೀವಿತವನ್ನು ಸರಿಪಡಿಸುವಂಥದ್ದಾಗಿದೆ. ಒಂದು ದಿನದಲ್ಲಿ ನೀವು ವೈಯಕ್ತಿಕವಾಗಿ ನಿಮಗೆ ಸಾಧ್ಯವಾದಷ್ಟು ಫಸ್ಟ್ ನೀವು 10 ನಿಮಿಷದಿಂದ ಪ್ರಾರಂಭ ಮಾಡಿ. 10 ನಿಮಿಷದಿಂದ ಪ್ರಾರಂಭವಾದದ್ದು ನಿಮಗೆ ಉದಾಹರಣೆಯಾಗಿ ಹೇಳ್ತಾ ಇರುವಂಥದ್ದು. ಅನೇಕರಿಗೆ ವೈಯಕ್ತಿಕವಾದಂಥ ಪ್ರಾರ್ಥನೆ ಅನುಭವಗಳಿಲ್ಲ. ಹಾಗೆ ಇನ್ನು ಕೆಲವರಿಗೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ ಅನುಭವಗಳು ಇರಬಹುದು. ಆದರೆ ನಾನು ಇಷ್ಟು ನಿಮಿಷವೇ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾ ಇಲ್ಲ. ಉದಾಹರಣೆಯಾಗಿ ನೀವು 10 ನಿಮಿಷದಿಂದ ಪ್ರಾರಂಭ ಮಾಡಿ. ಖಂಡಿತವಾಗಿಯೂ ಅದು ನಿಮ್ಮನ್ನು ಇನ್ನೂ ಹೆಚ್ಚಾದ ಸಮಯದಲ್ಲಿ ಹೆಚ್ಚಾಗಿ ಇನ್ನೂ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಲು ನಿಮಗೆ ಆತ್ಮನ ಮೂಲಕ ಸಹಾಯ ದೊರೆಯುತ್ತದೆ. ನೀವು ಆ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು, ಅನೇಕ ವಿಧವಾದಂತಹ ಒಳ್ಳೆಯ ಸತ್ಕ್ರಿಯೆ ಎಂಬ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ನೆನೆಸ್ಕೊಳ್ತೇವೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕುಟುಂಬವಾಗಿ ಪ್ರಾರ್ಥನೆ ಮಾಡುವುದು ಅದು ತುಂಬ ಅವಶ್ಯಕವಾಗಿದೆ. ಹಾಗೆ ಗುಂಪುಗಳಲ್ಲಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದೇ. ಆದರೆ ನಿಮಗೂ ದೇವರಿಗೂ ವೈಯಕ್ತಿಕವಾದಂಥ ಒಂದು ಸಂಬಂಧ ಇರಲೇಬೇಕು. ಆ ಸಂಬಂಧ ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದಿಂದ ನಾವು ಕಲಿತುಕೊಳ್ಬೋದು. ಏಕಾಂತವಾಗಿ ಶಿಷ್ಯರಿದ್ದರು, ಆತನು ಹಿಂದೆ ಜನರು ಬರ್ತಾ ಇದ್ರು, ಎಲ್ಲರನ್ನ ಬಿಟ್ಟು ಆತನು ಅರಣ್ಯ ಪ್ರದೇಶಕ್ಕೆ ತಾನೊಬ್ಬನಾಗಿ ಹೋಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದನು. ಅದೇ ರೀತಿಯಾಗಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. 6ನೇದಾಗಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. 6ನೇದಾಗಿ ನಾವು ತಿಳಿದುಕೊಳ್ಳಬಹುದಾದಂಥ ಬಹುಮುಖ್ಯವಾದ ವಿಷಯ ಯಾವುದಂದ್ರೆ, ಯೇಸು ಕ್ರಿಸ್ತನ ಪ್ರಾರ್ಥನೆಯು ಇನ್ನೊಬ್ಬರಿಗೆ ಉತ್ತೇಜನ ಪಡಿಸುವಂತಹ ಪ್ರಾರ್ಥನಾ ಜೀವಿತವಾಗಿತ್ತು. ಹಾಗೆ ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡುವಂತಹ ಪ್ರಾರ್ಥನಾ ಜೀವಿತವಿತ್ತು. ಇವತ್ತು ನಮ್ಮ ಪ್ರಾರ್ಥನೆಗಳು ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವಂಥದ್ದಾಗಿರಬೇಕು. ಯಾವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ, ನಮ್ಮ ಪ್ರಾರ್ಥನೆಯಲ್ಲಿ ಬರೀ ಲೌಕಿಕ ವಿಷಯಗಳೇ ತುಂಬಿರದೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ನಮ್ಮ ಪ್ರಾರ್ಥನೆಗಳು ಹೇಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನು ನೋಡಿ ಶಿಷ್ಯರು ಕೇಳ್ತಾ ಇದ್ದಾರೆ, ನಮಗೂ ಸಹ ಪ್ರಾರ್ಥನೆ ಮಾಡುವುದನ್ನು ತಿಳಿಸಿಕೊಡು.
ಹಾಗೆ ನಿಮ್ಮ ಪ್ರಾರ್ಥನಾ ಜೀವಿತವನ್ನು ನೋಡಿ, ನೀವಿರುವ ಸ್ಥಳಗಳಲ್ಲಿ, ನೀವಿರುವಂತಹ ಹಳ್ಳಿಗಳಲ್ಲಾಗಿರ್ಬೋದು, ಕೆಲಸದ ಸ್ಥಳಗಳಲ್ಲಾಗಿರ್ಬೋದು, ನಮಗೂ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯನ್ನು ನಮಗೂ ಕಲಿಸಿಕೊಡಿ ಎಂಬ ಜೀವಿತವನ್ನು ನಾವು ನಡೆಸುವವರಾಗಿರಬೇಕು. ಇದರಲ್ಲಿ ನಾವೇನು ಕಲ್ತ್ಕೊಳ್ತೇವೆ ಅಂದರೆ, ಯೇಸು ಸ್ವಾಮಿಯು ನಮಗೆ ಎಲ್ಲ ವಿಷಯಗಳಲ್ಲೂ ಮಾದರಿಯಾಗಿ ಸಾಕ್ಷಿಯಾಗಿ ಜೀವಿಸಿದನು. ಅದೇ ರೀತಿಯಾಗಿ ಆತನನ್ನು ಹಿಂಬಾಲಿಸುವಂಥ ಆತನ ಶಿಷ್ಯರಾದಂಥ ನಾವುಗಳು ಆತನಿಗೆ ಮೆಚ್ಚುಗೆ ಉಳ್ಳಂಥ ಜೀವಿತವನ್ನು ನಡೆಸಬೇಕು. ಇಂದು ಎಷ್ಟೋ ಜನರು ಹೇಗಿದ್ದಾರೆ ಅಂದರೆ, ಇನ್ನೂ ರಕ್ಷಣೆ ಹೊಂದಿದಂತಹ ಅನುಭವದಲ್ಲಿಯೇ ಇದ್ದಾರೆ. ಅವರು ಅದರಿಂದ ಇನ್ನೂ ಬೆಳೆದಿಲ್ಲ. ನೀವಿನ್ನೂ ವಿಶ್ವಾಸಿಗಳಾಗಿಯೇ ಇದ್ದೀರಾ, ಆದರೆ ದೇವರು ನೀವು ಬೆಳೆಯುವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಆತನಲ್ಲಿ ಅಭಿವೃದ್ಧಿ ಆಗಬೇಕು, ದೈವ ಜ್ಞಾನದಲ್ಲಿ ಅಭಿವೃದ್ಧಿ ಆಗಬೇಕು, ದೇವರ ಚಿತ್ತದ ವಿಷಯವಾದ ಜ್ಞಾನವನ್ನು ನೀವು ತಿಳಿದುಕೊಂಡವರಾಗಿರಬೇಕು, ಯೋಗ್ಯರಾಗಿರಬೇಕು ಅಂತ ದೇವರು ನಿಮ್ಮಿಂದ ನಿರೀಕ್ಷೆ ಮಾಡುವವರಾಗಿದ್ದಾರೆ. ಆದರೆ ಇನ್ನು ಕೆಲವರಿಗೆ ಸರಿಯಾಗಿ ಪ್ರಾರ್ಥನೆಗಳನ್ನೇ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಅನ್ಯೂನ್ಯತೆಗಳಿಗೆ ಹೋಗೋದಿಲ್ಲ, ಯಾವಾಗಲೂ ಒಂದು ಸಲ ಹೋಗುವಂಥದ್ದು. ಈ ಎಲ್ಲ ಜೀವಿತಗಳನ್ನು ನೀವು ಬಿಟ್ಟು ದೇವರಲ್ಲಿ ಹೆಚ್ಚಾಗಿ ನೀವು ಬೆಳಿಬೇಕು. ನೀವು ಶಿಷ್ಯರಾಗಬೇಕು, ಆತನ ಶಿಷ್ಯರಾಗಿ ನೀವು ಮಾರ್ಪಡಬೇಕು. ಹಾಗಾದರೆ ಇವಾಗ ನಾನು ಆತನ ಶಿಷ್ಯರಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನೀವು ನಂಬಿಕೆಯಲ್ಲಿ ಗ್ರೋತ್ ಆಗಬೇಕಂದ್ರೆ, ನಂಬಿಕೆಯಲ್ಲಿ ಬೆಳಿಬೇಕೆಂದು ಯೇಸು ಸ್ವಾಮಿಯು ನಮ್ಮಿಂದ ನಿರೀಕ್ಷೆ ಮಾಡುವವರಾಗಿದ್ದಾರೆ. ಹಾಗಾಗಿ ನಾವು ನಂಬಿಕೆಯಲ್ಲಿ ಬೆಳಿಬೇಕು ಅಂದರೆ ನಮ್ಮಲ್ಲಿ ಯಾವಾಗಲೂ ಆತನೊಟ್ಟಿಗೆ ಏಕಾಂತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ನಮ್ಮ ಜೀವಿತದಲ್ಲಿ ದೇವರನ್ನ ಮಾದರಿಯಾಗಿ ಇಟ್ಕೊಳ್ಬೇಕು. ಸಿನಿಮಾ ಆ್ಯಕ್ಟರ್ಸ್ಗಳನ್ನಲ್ಲ, ಬಿಸ್ನೆಸ್ ಮ್ಯಾನ್ಗಳನ್ನ ಅಲ್ಲ, ಪೊಲಿಟಿಷಿಯನ್ಗಳು ನಮಗೆ ಮಾದರಿ ಆಗಬಾರ್ದು. ಯಾಕೆಂದರೆ ಅವರೆಲ್ಲರೂ ಒಂದು ಟೈಮಲ್ಲಿ ಬಿದ್ದೋಗುವಾಗ, ಅವ್ರು ಏನಾದರೂ ತಪ್ಪು ಮಾಡುವಾಗ ನಾವು ಕೂಡ ಆ ನಿರಾಶೆಗೆ ಒಳಗಾಗ್ತೇವೆ. ಆದರೆ ಯಾವ ಕಳಂಕ ಇಲ್ಲದೆ ಇರುವಂಥ ಯೇಸು ಕ್ರಿಸ್ತನನ್ನು ನೀವು ಹಿಂಬಾಲಿಸುವುದಾದರೆ ನೀವೆಂದೂ ಕೂಡ ಬಿದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವ ದೋಷವಾಗಲಿ, ಯಾವ ಕಳಂಕವೂ ಆತನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆರೋದನು, ಪಿಲಾತನು ಇಬ್ಬರೂ ಸಹ ಆತನ ಕುರಿತಾಗಿ ಸಾಕ್ಷಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗೆ ಕೊನೆಯದಾಗಿ 7ನೇ ವಿಷಯ ಬಂದು, ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. 40ನೇ ವಚನ ಸಹ ನಾವು ಓದಿಕೊಳ್ಳೋಣ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥಿಸಿರಿ ಎಂದು ಹೇಳಿದನು. ಯಾವುದೇ ರೀತಿ ನಾವು ಪ್ರಾರ್ಥನೆ ಮಾಡಬೇಕು? ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಬೇಕು. ನಾವು ಅನೇಕ ಸಲ ಏನು ಮಾಡ್ತೇವೆ? ಪ್ರಾರ್ಥನೆಗಳನ್ನೇ ಮಾಡೋದಿಲ್ಲ. ಶೋಧನೆ ಬಂದು ಅದರಿಂದ ನಷ್ಟವನ್ನು ಅನುಭವಿಸಿದ ಮೇಲೆ ಯೋಚನೆ ಮಾಡ್ತೇವೆ, ಮತ್ತೆ ದೇವ್ರ ಮೇಲೆ ಗುಣಗುಡ್ತೇವೆ. ಅದಕ್ಕಿಂತ ಮುಂಚೆ ನಾವು ಎಚ್ಚರಿಕೆ ವಹಿಸೋದಿಲ್ಲ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನ ಪ್ರಾರ್ಥನೆ ಮಾಡಿರಿ. ಅನುದಿನದ ಜೀವಿತದಲ್ಲಿ ಹಾದು ಹೋಗುವಾಗ ಅನೇಕ ಶೋಧನೆಗಳಿಗೆ ನಾವು ಹಾದು ಹೋಗಬೇಕಾಗ್ತದೆ. ಆ ಶೋಧನೆಗಳು ನಮ್ಮನ್ನು ಮುಳುಗಿಸಬಾರ್ದು. ಆ ಶೋಧನೆಗಳಲ್ಲಿ ನಾವು ಬಿದ್ದು ಹೋಗಬಾರ್ದು, ಪಾಪಕ್ಕೆ ಬಿದ್ದು ಹೋಗಬಾರ್ದಂದ್ರೆ ನಾವು ನಮಗೆ ಶೋಧನೆ ಬರ್ತದೆ, ಆದರೆ ಅದಕ್ಕೆ ನಾವು ಒಳಗಾಗಬಾರ್ದು. ಅಂದರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಜೀವನದಲ್ಲಿ ಇದ್ದಂಥ ಪ್ರಾರ್ಥನಾ ಜೀವಿತ ನಮ್ಮಲ್ಲಿಯೂ ಸಹ ಇರುವುದಾದರೆ ಆ ಶೋಧನೆಗೆ ನಾವು ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಭೂಮಿಯಲ್ಲಿ ಇರಬೇಕಾದ್ರೆ ಶೋಧನೆ ಬಂತು, ನಮಗೂ ಶೋಧನೆ ಬರ್ತದೆ. ಆದರೆ ಒಳಗಾಗಬಾರ್ದಂದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬ ಆಯುಧ ಇರಬೇಕು. ದೇವರು ಕೊಟ್ಟಿರುವಂಥ ಸರ್ವಾಯುಧಗಳಲ್ಲಿ ಪ್ರಾರ್ಥನೆಯೂ ಕೂಡ ಒಂದು ಆಯುಧ ಆಗಿದೆ. ಆ ಆಯುಧ ನಮ್ಮಲ್ಲಿ ಇರುವಾಗ ಯಾವ ಶೋಧನೆಗೆ ನಾವು ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರ ವಾಕ್ಯವೆಂಬ ಕತ್ತಿಯೂ ಸಹ ನಮಗಿರಬೇಕು. ಆ ವಾಕ್ಯವೆಂಬ ಕತ್ತಿ ನಮ್ಮಲ್ಲಿ ಇರುವಾಗ ನಾವು ಶೋಧನೆಯಲ್ಲಿ ಬಿದ್ದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯೂ ಸಹ ಶೋಧನೆಯನ್ನು ಹೇಗೆ ಜಯಿಸಿದ್ರು ಎಂದು ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಹಾಗೆ ನಾವು ಜಯಿಸಬೇಕು, ಜಯಶಾಲಿಗಳಾಗಿ ನಾವು ನಡಿಬೇಕಂದ್ರೆ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು, ದೇವರ ವಾಕ್ಯ ಇರಬೇಕು.
ಒಂದು ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು, ಯಾಕೆ ಪ್ರಾರ್ಥನೆಯನ್ನು ಮಾಡಬೇಕು ಎಂದು ಯೇಸು ಕ್ರಿಸ್ತನ ಜೀವಿತದಿಂದ 7 ರೀತಿಯಾದ ಪ್ರಾರ್ಥನೆಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಇವುಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆಯಿಂದ ನಾವು ಕಲಿತುಕೊಂಡಿದ್ದೇವೆ. ಈ ಒಂದು ವಿಷಯಗಳನ್ನು ನಿಮ್ಮ ನೆನಪಿನಲ್ಲಿ ಚೆನ್ನಾಗಿಟ್ಟುಕೊಂಡು ಈ ವಾಕ್ಯಗಳನ್ನು ನೀವು ಓದಿ ಅವುಗಳನ್ನು ಅನುಸರಿಸಿ ನಡೆಯಿರಿ. ದೇವರ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆಯನ್ನು ಎಡೆಬಿಡದೆ ಮಾಡುವವರಾಗಿರಿ. ಹಾಗೂ ನೀವು ನಮ್ಮ ಗುಂಪುಗಳಿಗೆ ಜಾಯ್ನ್ ಆಗಬೇಕಂದ್ರೆ ಮತ್ತೊಂದು ಆವರ್ತಿ ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಕೆಳಗಡೆ ಲಿಂಕ್ ಇದೆ, ನೀವು ಅದನ್ನು ಕ್ಲಿಕ್ ಮಾಡುವುದರ ಮೂಲಕವಾಗಿ ಜಾಯ್ನ್ ಆಗಬಹುದಾಗಿದೆ. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಮಾತನಾಡು, ಅವರ ಜೀವಿತವನ್ನು ಬದಲಾಯಿಸು ರಾಜ. ಈ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಿ ನಿನ್ನ ನಾಮವನ್ನು ಮಹಿಮೆ ತರುವಂತಹ, ಸಾಕ್ಷೀಕರಿಸುವಂಥ ಜೀವಿತವನ್ನು ನಡೆಸಲಿಕ್ಕೆ ನಿನ್ನ ಕೃಪೆ ಬಲವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.